ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಉದ್ಯಾನ ನಗರಿಯಲ್ಲಿ 27ನೇ ಆವೃತ್ತಿಯ ಟೆಕ್ ಸಮ್ಮಿಟ್ ಏಷ್ಯಾದ ಅತಿದೊಡ್ಡ ಶೃಂಗ ಸಭೆಗೆ ಸಿದ್ದರಾಮಯ್ಯನವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಟೆಕ್ ಸಮ್ಮಿಟ್ ಏಷ್ಯಾದ ಅತಿದೊಡ್ಡ ಶೃಂಗ ಸಭೆಗೆ ಸಿದ್ದರಾಮಯ್ಯ ಚಾಲನೆ ಕೊಟ್ಟಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಟೆಕ್ ಸಮ್ಮಿಟ್ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆರಂಭವಾಗಿದೆ. ಉದ್ಯಾನ ನಗರಿಯಲ್ಲಿ 27ನೇ ಆವೃತ್ತಿಯ ಟೆಕ್ ಸಮ್ಮಿಟ್ ಇವತ್ತಿನಿಂದ ಆರಂಭವಾಗ್ತಾ ಇದ್ದು ಸಿಎಂ ಸಿದ್ದರಾಮಯ್ಯ ಏಷ್ಯಾದ ಅತಿದೊಡ್ಡ ಶೃಂಗ ಸಭೆಗೆ ಚಾಲನೆ ಕೊಟ್ಟಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ನಡೆಯುತ್ತೆ ಟೆಕ್ ಸಮ್ಮಿಟ್. ಈ ಟೆಕ್ ಸಮ್ಮಿಟ್ ಅಲ್ಲಿ ವಿವಿಧ ಉದ್ಯೋಗ ಸೃಷ್ಟಿಕರ್ತರು ಸಾಕಷ್ಟು ಜನರ ಸಾಥ್ ಇರುತ್ತೆ. ಇವತ್ತು ಡಿಸಿಎಂ ಸಿಎಂ ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. Department of Electronics, Information Technology and Biotechnology, Government of Karnataka, and Software Technology Parks of India, Bengaluru. I am Shankar Prakash extending a very, very warm welcome to all of you, ladies and gentlemen. Tamagellarigu Adarada, Hrutpurvaka, Swagata, Suswagata. As per the rich and wonderful tradition of the state where we all live in, Karnataka, which is one state, many worlds. At the outset, I would request all of you to kindly rise for the state anthem, Jaya Bharata Jananiya Tanujate, Jaya He Karnataka Mate. I would request Dr. Ramya and team for Nadagite. Dayavitu ellaru eddu nillabekagi vinati Nadagitegagi. ಏಷ್ಯಾದ ಅತಿದೊಡ್ಡ ಟೆಕ್ ಸಮ್ಮಿಟ್ 27ನೇ ಟೆಕ್ ಸಮ್ಮಿಟ್ ಉದ್ಘಾಟನೆ ಇವತ್ತು ಅರಮನೆ ಮೈದಾನದಲ್ಲಿ ನಡೆದಿದೆ. ಸಾಕಷ್ಟು ಉದ್ಯೋಗಿಗಳು ಈ ಟೆಕ್ ಸಮ್ಮಿಟ್ ಅಲ್ಲಿ ಪಾಲ್ಗೊಳ್ತಾರೆ. ಇದು ಏಷ್ಯಾದ ದೊಡ್ಡ ಟೆಕ್ ಸಮ್ಮಿಟ್ ಅಂತಲೇ ಕರೆಸಿಕೊಂಡಿರುವುದು. ಉದ್ಯಾನನಗರಿಯಲ್ಲಿ 27ನೇ ಆವೃತ್ತಿಯ ಟೆಕ್ ಸಮ್ಮಿಟ್ ಆರಂಭವಾಗಿದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು ಅರಮನೆ ಮೈದಾನದಲ್ಲಿ 3 ದಿನಗಳ ಕಾಲ ನಡೆಯುವ ಟೆಕ್ ಸಮ್ಮಿಟ್ ಉದ್ಘಾಟನೆಯಾಗಿದೆ. ಅಪ್ಡೇಟ್ ಏನ್ ಸಿಗ್ತಾ ಇದೆ? ಬಸವರಾಜ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಪವಿತ್ರ, ಇವತ್ತು ಅರಮನೆ ಮೈದಾನದಲ್ಲಿ ಟೆಕ್ ಸಮ್ಮಿಟ್ ಉದ್ಘಾಟನೆಯಾಗಿದೆ. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಿದೆ, ಯಾರೆಲ್ಲ ಜಾಯಿನ್ ಆಗಿದ್ರು ಏನು ಅಂತ? ಪವಿತ್ರ, ಇಂದಿನಿಂದ 2 ದಿನಗಳ ಕಾಲ ಏನು ಬೆಂಗಳೂರು ಟೆಕ್ ಸಮ್ಮಿಟ್ ಏನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಪ್ರಮುಖವಾಗಿ ಈ ಒಂದು ಸಮ್ಮೇಳನಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಒಂದು ಮೈಕ್ರೋಸಾಫ್ಟ್ ಜೊತೆ ಒಪ್ಪಂದ ಕೂಡ ಮಾಡ್ಕೊಂತಕ್ಕಂತ ಕಾರ್ಯಕ್ರಮ ಕೂಡ ಇರುವಂತದ್ದು. ಇನ್ನೊಂದು ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತು ಹಲವು ವಿಷಯಗಳ ಕುರಿತು ತರಬೇತಿ ಕೂಡ ಈ ಸಮ್ಮೇಳನದಲ್ಲಿ ಕೊಡಲಾಗ್ತದೆ. ಮೊದಲ ಹಂತದಲ್ಲಿ 20,000 ಆಸಕ್ತ ಯುವಕರಿಗೆ ಒಂದು ಇಂಟರ್ನ್ಶಿಪ್ ಕೂಡ ಈ ಒಂದು ಸಮ್ಮೇಳನದಲ್ಲಿ ಕೊಡಲಾಗ್ತದೆ. ಸೊ ಹೀಗೆ ನವ ಉದ್ಯಮಿಗಳಿಗೆ ಉತ್ತೇಜನ ನೀಡುವಂಥದ್ದು ಮತ್ತು ಸ್ಟಾರ್ಟ್ಅಪ್ ಗಳನ್ನು ಕೂಡ ಬೆಳೆಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಮತ್ತೆ ಡಿಸಿಎಂ ಅವರು ಕೂಡ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಮತ್ತೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಉದ್ಯಮಿಗಳು ಕೂಡ ಬಂದಿರತಕ್ಕಂಥದ್ದು. ಅದರಂತೆ ರಾಜ್ಯದ ಉದ್ಯಮಿಗಳು ಕೂಡ ಸಾಕಷ್ಟು ಒಂದ್ ಕಡೆ ಈ ಒಂದು ಟೆಕ್ ಸಮ್ಮಿಟ್ ನಲ್ಲಿ ಕೂಡ ಭಾಗಿಯಾಗುವಂಥದ್ದು. ಪ್ರಮುಖವಾಗಿ ಇಲ್ಲಿ ನವ ಉದ್ಯಮಿಗಳಿಗೆ ಉತ್ತೇಜನ ನೀಡಬೇಕು, ಮತ್ತೆ ಹೊಸ ತಂತ್ರಜ್ಞಾನದ ಆವಿಷ್ಕಾರವನ್ನು ಕೂಡ ಯುವ ಜನತೆಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೂಡ ಈ ಸಮ್ಮಿಟ್ ನ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಸೊ ಈ ಒಂದು ನಿಟ್ಟಿನಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಾಕಷ್ಟು ಒಂದ್ ಕಡೆ ಇವತ್ತು ಒಂದು ಟೆಕ್ ಸಮ್ಮಿಟ್ಗೆ ಒಂದು ಉದ್ಘಾಟನೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. 3 ದಿನಗಳ ಕಾಲ ನಡೆಯುತ್ತೆ ಟೆಕ್ ಸಮ್ಮಿಟ್ ಅರಮನೆ ಮೈದಾನದಲ್ಲಿ. ಕಾರ್ಯಕ್ರಮ ಇವತ್ತು ಆರಂಭವಾಗಿದೆ. ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಟೆಕ್ ಸಮ್ಮಿಟ್ ಅತಿದೊಡ್ಡ ಶೃಂಗ ಸಭೆಗೆ ಇವತ್ತು ಸಿದ್ದರಾಮಯ್ಯ ಡಿಸಿಎಂ ಚಾಲನೆ ಕೊಟ್ಟಿದ್ದಾರೆ. ನೋಡ್ತಾ ಇರಬಹುದು, ಸಾಕಷ್ಟು ಉದ್ಯೋಗಿಗಳು, ಉದ್ಯೋಗಾಕಾಂಕ್ಷಿಗಳು ಕೂಡ ಈ ಸಮ್ಮಿಟ್ ಅಲ್ಲಿ ಪಾಲ್ಗೊಳ್ತಾರೆ. ಇಂಟರ್ನ್ಶಿಪ್ ಕೂಡ ಪ್ರೊವೈಡ್ ಮಾಡಲಾಗುತ್ತೆ ಅಂತ ಕೂಡ ಹೇಳಿದ್ರು ನಮ್ಮ ಪ್ರತಿನಿಧಿ ಬಸವರಾಜ್. ಇವತ್ತಿನಿಂದ ನಡೆಯುವಂತಹ ಟೆಕ್ ಸಮ್ಮಿಟ್ 3 ದಿನಗಳ ಕಾಲ ಅರಮನೆ ಮೈದಾನದಲ್ಲಿ ಇರುತ್ತೆ.
Sri Sharad Kumar Bachegowda, Chairman Kioni, Prakash Poliwad, the government, media friends, I extend a heartfelt welcome to all leaders, delegates, and attendees who have come together to embrace the spirit of outbound innovation. It's a great privilege to address you all at the Bengaluru Tech Summit 2024. This summit stands as a unique platform for innovation, technology advancement, and global collaboration. I am honored to represent Karnataka, a state leading India's technological transformation. In the early 20th century, Bengaluru emerged as a hub for aerospace and defense manufacturing due to its strategic location, setting the stage for its industrial growth. Under the visionary leadership of